ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಸಮಾಜಕ್ಕೆ ಒಳ್ಳೇದಾಗಬೇಕಾದ್ರೆ ಎಲ್ಲ ಥರದ ಸರ್ಕ್ಯುಲೇಷನ್ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಸೊ ಹಂಗೆ ಈ ಸಂದರ್ಭದಲ್ಲಿ ನಾವು ನಿಮ್ಗೆ ನಾನು ಹೇಳೋದು, ಇವತ್ತು ಹೆಚ್ಚಿಗೆ ಜವಾಬ್ದಾರಿ ನಿಮ್ಮ ಮೇಲೆ. ಯಾರ್ಯಾರು ಅಭಿನಂದನೆ ಸಿಕ್ಕಿದೆ, ಸನ್ಮಾನ ಒಳಗಾಗಿದ್ದೀರಿ, ನಿಮ್ಮ ಮೇಲೆ ಇನ್ನೂ ಹೆಚ್ಚಿಗೆ ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಸಾಧನೆ ಹೆಚ್ಚಲಿ ಅಂಥೇಳಿ ನಾನು ತುಂಬ ಹೃದಯದಿಂದ ಹಾರೈಸಿ, ಇವತ್ತು ನಾನೇ ಜಾಸ್ತಿ ಮಾತಾಡೋದು ಸರಿ ಇಲ್ಲ, ಆದರೂ ಕರೆದಿದ್ದೀರಿ, ಬಂದಿದ್ದೀರಿ. ಹೋದ ವರ್ಷನೂ ಕೂಡ ನಾನು ಬಂದಿದ್ದೆ. ತಮಗೆಲ್ಲ ಈ ಭಗವಂತ ನಿಮಗೆ ಒಳ್ಳೇದು ಮಾಡಲಿ, ಮಾಡೋ ಪ್ರಯತ್ನ ಮಾಡಿ. ನಾವು ಹೇಳ್ದಂಗೆ ಕರ್ಮಣ್ಯ ವಾದಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಮಾಡೋಣ, ಫಲ ಭಗವಂತನ ಬಿಡೋಣ. ಹಂಗೆ ನಿಮ್ಮ ಸಾಧನೆಗಳು ಅಜಾಮರವಾಗಿರಲಿ. ನಿಮ್ಮ ಸಾಧನೆಗಳಿಂದ ಇವತ್ತು ಜನರು ನಿಮ್ಮನ್ನು ಗುರುಸಿದ್ದಾರೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿದೆ. ಮಾಧ್ಯಮ ಲೋಕದ ಎಲ್ಲ ನನ್ನ ಸ್ನೇಹಿತರಿಗಳಿಗೂ ನಾನು ಹೇಳೋದಿಷ್ಟೇ, ನೀವು ಕೂಡ ಸ್ವಲ್ಪ ಭಾಳ ಹುಷಾರಾಗಿರಬೇಕು. ಸಮಾಜ ದೊಡ್ಡ ದೊಡ್ಡ ಲೀಡ್ರ್ಗಳು ಭಾಳ ಕಷ್ಟಪಟ್ಟು 30 ವರ್ಷ 40 ವರ್ಷ ಸಾಧನೆ ಮಾಡ್ಕೊಂಡು ಬೆಳೆದಿರ್ತಾರೆ. ಯಾವುದೋ ಒಂದು ಸಣ್ಣ ಇಶ್ಯೂ ತೆಗೆದುಕೊಂಡು ಅವ್ರನ್ನ ಬಡ್ದಾಕ್ಬಿಟ್ಟು ಚಚ್ಚಿ ಕೊನೆಗೆ ಡಸ್ಟ್ಬಿನ್ಗೂ ಕೂಡ ಹಾಕ್ಬಿಡ್ತೀರಿ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಏನಾದ್ರು ತಿದ್ದಿ ಅವ್ರನ್ನ ಪಾಪ. ಯು ಶುಡ್ ನಾಟ್ ಲೀವ್. ಒಬ್ಬ ರಾಜಕಾರಣಿ ಬೆಳಿಬೇಕಾದ್ರೆ ಅಷ್ಟು ಸುಲಭ ಅಲ್ಲ, ಬೇಕಾದಷ್ಟು ಎಷ್ಟು ಶ್ರಮ ಇರ್ತದೆ ಅಂತಂದರೆ. ಅಲ್ಲ ಇದು ಏನಂದರೆ, ನಮ್ಮ ಇವರು ಹೊರಟೋದ್ರು, ಸೀಮಂತ್ ಕುಮಾರ್ ಸಿಂಗ್ ಅವರು ನಮ್ಮನ್ನ ಸ್ಟೇಟ್ಮೆಂಟ್ ಏನೋ ಇತ್ತು, ಅದ್ಯಾರೋ ಜಾಸ್ತಿ ಕುಡಿದು ಬಿಟ್ಟರೆ ಎತ್ಕೊಂಡು ಮನೆಗೆ ಹಾಕ್ತೀವಿ ಅಂತ ಹೇಳ್ತಾಯಿದ್ರು ಅವರು. ಅದೇನೋ ಹೇಳ್ತಾಯಿದ್ರು. ಅವ್ರು ಇದ್ದಿದ್ರೆ ಹೇಳ್ತಿದ್ದೆ ನಾನು, ಈಗ ಬೇಡ, ಅದ್ರ ಜೊತೆಗೆ ಚರ್ಚೆ ಮಾಡೋದು ಬೇಡ. ಸೊ ಹಂಗೆ ರಾಜಕಾರಣಿಗಳು, ಉದ್ಯಮ ಕೈಯಲ್ಲಿ ಮಾಧ್ಯಮಗಳು ಕೂಡ ಈ ನಡುವೆ ಬೇಕಾದಷ್ಟು ಬೆಳ್ಕೊಂಡು ಹೋಗ್ತಾ ಇದೆ. ಅದಕ್ಕೆಲ್ಲ ಅವಕಾಶ ಸಿಗಬಾರ್ದು. ಆ ನ್ಯಾಯ ತಕ್ಕಡಿ ಏನಿದೆ, ಆ ತಕ್ಕಡಿ ಸಮಾನತೆಯಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ತಪ್ಪು ಮಾಡಿದಾಗ ತಿದ್ದದ್ದು ತಪ್ಪಲ್ಲ. ಸೊ ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ತಂದೆ ಆದಂಥ ಸ್ವಾಭಿಮಾನವನ್ನು ಬೆಳೆಸಬೇಕಾದಂಥ ಸಂದರ್ಭ. ಇವತ್ತೆಲ್ಲ ಟೀಮ್, ಈಗೇನು ಈ ವರ್ಷ ಟೀಮ್ ಇದೆ, ಶ್ರೀಧರ್ ಮತ್ತು ಅವರ ಎಲ್ಲ ತಂಡದವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಿ. ನನಗೂ ಭಾಳ ಟೈಟ್ ಇತ್ತು ಇವತ್ತು ಕಾರ್ಯಕ್ರಮ, ಆದರೂ ಕೂಡ ಮಾತು ಕೊಟ್ಟೆ. ಭಾಳ ಜನ ನಾವೆಲ್ಲ ಕೊಲೀಗ್ಸ್, ಮಿನಿಸ್ಟರ್ಸ್ ಕೊಲೀಗ್ಸ್ ಎಲ್ಲ ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಒಳ್ಳೆ ಅಧಿಕಾರಿಗಳಿಗೆ, ಉದ್ಯಮದವರಿಗೆ ಎಲ್ಲರೂ ಕೂಡ ಭಾಳ ಗೌರವದಿಂದ ಕಂಡಿದ್ದೀರಿ. ಅವ್ರ ಕುಟುಂಬದವರು ಕೂಡ ಎಲ್ಲ ಇದ್ದಾರೆ. ನಿಮ್ಮ ಮಾಧ್ಯಮಕ್ಕೆ ಏನೋ ಒಂದು ಹೊಸ ರೂಪ ಸಿಕ್ಕಲಿ.